ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಕಾರ್ನ್ ರೈಸ್ ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಶುಂಠಿ, ಈರುಳ್ಳಿ, ನೆಕ್ಸ್ಟ್ ಬೆಳ್ಳುಳ್ಳಿ, ಗೋಡಂಬಿ ಹಾಕಿಕೊಳ್ಳಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಿ. ಹೇಗೆ ಆಗಿದೆ ನೋಡಿ ಪೇಸ್ಟು. ನೆಕ್ಸ್ಟು ಕುಕ್ಕರ್ ತಗೊಂಡು ಆಯಿಲ್ ಮತ್ತು ತುಪ್ಪ ಮಿಕ್ಸ್ ಮಾಡಿ ಹಾಕಿ ಅದಕ್ಕೆ ಗರಂ ಮಸಾಲ ಐಟಮ್ಸ್ ಹಾಕಿ ಸ್ಪೈಸಸ್, ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್ ಹಾಕಿ ಚೆನ್ನಾಗಿ ತಿರುಗಿಸಿ ಅದರ ಫ್ಲೇವರ್ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡಬೇಕು. ಅಲ್ಲಿ ತನಕ ಅದನ್ನು ಬಿಡಿ. ನಂತರ ಕತ್ತರಿಸಿದ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಬಾಡುವಷ್ಟು ಫ್ರೈ ಮಾಡಿ ತಿರುಗಿಸ್ತಾ ಇರಿ. ನೆಕ್ಸ್ಟ್ ತೊಳೆದಿಟ್ಟ ಕಾರ್ನನ್ನು ಹಾಕಿ ಅದನ್ನು ಚೆನ್ನಾಗಿ ಈರುಳ್ಳಿ ಮತ್ತು ಎಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸಿ. ನಂತರ ಅಕ್ಕಿಯನ್ನು ತೊಳೆದಿಟ್ಟುಕೊಳ್ಳಿ. 3.5 ಕಪ್ ಅಕ್ಕಿಯನ್ನು, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅಕ್ಕಿಯನ್ನು ತೊಳೆದುಕೊಳ್ಳಿ. ನಾನು 3.5 ಕಪ್ ಅಕ್ಕಿಯನ್ನು ತೊಳೆದಿಟ್ಟುಕೊಂಡಿದ್ದೇನೆ. ಈಗ ರುಬ್ಬಿದ ಪೇಸ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಅದರ ಹಸಿ ಸ್ಮೆಲ್ ಹೋಗಬೇಕು. ಅಷ್ಟರ ತನಕ ನೀವು ಚೆನ್ನಾಗಿ ತಿರುಗಿಸಿ ಮತ್ತು ಕಾರ್ನ್ ಚೆನ್ನಾಗಿ ಆ ಪೇಸ್ಟನ್ನು ಎಳೆದುಕೊಳ್ಬೇಕು. ನೆಕ್ಸ್ಟ್ ತೊಳೆದಿಟ್ಟ ಅಕ್ಕಿಯನ್ನು ಹಾಕಿ. ನಾನು 3.5 ಕಪ್ ರೈಸನ್ನು ತಗೊಂಡಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಬೇಕಾಗುವಷ್ಟು ತಯಾರಿಸಿ. ನೆಕ್ಸ್ಟ್ ಚೆನ್ನಾಗಿ ಪೇಸ್ಟೊಂದಿಗೆ ಮಿಕ್ಸ್ ಮಾಡಿ. ನಂತರ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನಂತರ ಕತ್ತರಿಸಿದ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ರೈಸ್ ಜೊತೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ತಿರುಗಿಸಿರಿ. ನೆಕ್ಸ್ಟ್ 3.5 ಕಪ್ ಅಕ್ಕಿಗೆ 7 ಕಪ್ ಲೋಟೆಯಲ್ಲಿ ನೀರು ತಗೊಳ್ಳಿ. ಯಾವ ಲೋಟೆಯಲ್ಲಿ ನೀವು ಅಕ್ಕಿಯನ್ನು ತಗೊಂಡಿದ್ದೀರಿ ಅದೇ ಲೋಟೆಯಲ್ಲಿ ನೀರನ್ನು ತಗೊಂಡು ಹಾಕಬೇಕು. ಆವಾಗ ಸರಿಯಾಗುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ರುಚಿ ನೋಡಿ. ನಂತರ 3 ವಿಸಿಲ್ ಕೂಗಿಸಿ. ಇವಾಗ ರುಚಿಯಾದ ಕಾರ್ನ್ ರೈಸ್ ಸವಿಯಲು ಸಿದ್ಧ.